ಶ್ರೀ ಗುರುಭ್ಯೋ ನಮಃ. ಶ್ರೀ ಬಾಲಾಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾತ್ರೀಂ ತಾಂ ಒಂದೇ ಜಗತಾಂ ಧಾತ್ರೀಂ ಸೃಷ್ಟಿಸ್ಥಿತಿ ಲಯೇಶ್ವರಿ. ಎಲ್ರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ವೇತಾ ಭಟ್. ಹಿಂದಿನ ಎಲ್ಲ ವಿಡಿಯೋಗಳನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಾ ಇದ್ದೀರಿ. ನಿಮ್ಮ ಪ್ರೋತ್ಸಾಹದ ನುಡಿಗಳೇ ನನಗೆ ಆಶೀರ್ವಾದ ಇರುವಂತೆ. ನಾನು ಹೇಳ್ತಾ ಇರುವಂತಹ ವಿಚಾರಗಳಿಗೆ ತಮ್ಮ ಅಭಿವ್ಯಕ್ತಿ ಅನ್ನುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ತಮ್ಮ ಪ್ರತಿಕ್ರಿಯೆಗಳು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತಿಗೂ ಹೀಗೆ ಇರಲಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಇವತ್ತಿನ ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನಂತಂದರೆ, ಸನ್ಯಾಸಾಶ್ರಮ ಅನ್ನುವಂತಹದ್ದು ಹೇಳಿದಷ್ಟು ಸುಲಭ ಅಲ್ಲ. ನಾವು ಅದ್ರ ಬಗ್ಗೆ ಬಹಳ ಸುಲಭವಾಗಿ ಮಾತನಾಡ್ಬಿಡಬಹುದು. ಯತಿತ್ವವನ್ನು ತೆಗೆದುಕೊಂಡಿದ್ದಾರೆ, ಸನ್ಯಾಸವನ್ನು ತೆಗೆದುಕೊಂಡಿದ್ದಾರೆ, ಅವರಿಗೇನು ಬಿಡು ಇನ್ನು ಮೋಕ್ಷವೇ ಅಂತ. ಆದರೆ ಮೋಕ್ಷ ಎನ್ನುವಂತಹದ್ದು ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡ ಮಾತ್ರಕ್ಕೆ ಬರುವಂತಹದ್ದಲ್ಲ. ದೀಕ್ಷೆಯನ್ನು ಪಡೆದುಕೊಂಡದ್ದಾಗಲಿ, ಪ್ರಣವ ಮಂತ್ರಗಳನ್ನು ಉಚ್ಚರಿಸಿದ ಮಾತ್ರಕ್ಕೆ ಸನ್ಯಾಸ ದೀಕ್ಷೆಯನ್ನು ಅದು ಪೂರ್ತಿಯಾದ ಹಾಗಲ್ಲ. ಅದರಲ್ಲಿ ಮೋಕ್ಷ ಪ್ರಾಪ್ತವಾಗಬೇಕು ಅಂತಂದರೆ ಆ ಮನುಷ್ಯ ಕಾಲಕ್ಕೆ ತಕ್ಕಂತೆ ಅವನ ಅನುಷ್ಠಾನಗಳನ್ನು ಮಾಡಿಕೊಳ್ತಾ, ಪ್ರಣವ ಮಂತ್ರಗಳನ್ನು ಹೇಳ್ಕೊಳ್ತಾ, ಪದೇ ಪದೇ ತಾನು ಸನ್ಯಾಸಿಯಾಗಿದ್ದೇನೆ ಎನ್ನುವಂತಹ ವಿಚಾರಗಳಿಗೆ, ವೇದಾಂತಗಳಿಗೆ ಅವನು ಒಳಗಾಗ್ತಾ ಕೊನೆಯದಾಗಿ ಅವನಿಗೆ ಮೋಕ್ಷವೆನ್ನುವಂತಹದ್ದು ಪ್ರಾಪ್ತವಾಗಬೇಕು ಅಂತಂದರೆ ಆತನಿಗೆ ಆತ್ಮಜ್ಞಾನವೆಂಬಂತಹದ್ದು ಉಂಟಾಗಿರಬೇಕು. ಪೂರ್ತಿಯಾಗಿ ಈ ಎಲ್ಲ ಪ್ರಪಂಚದಿಂದ ಅವನು ಹೊರಗಾಗಿ ತಾನು ಅಂತಂದರೆ ಅದು ದೇವರ ಅಂಶವೇ ತಾನು ಎಂಬಂತಹ ಒಂದು ವಿಚಾರವನ್ನು ಅವನು ಪೂರ್ತಿಯಾಗಿ ಒಪ್ಪಿಕೊಳ್ಬೇಕು. ಆತ್ಮ ಪೂರ್ತಿಯಾಗಿ ದೇವರಲ್ಲಿ ಲೀನವಾಗಿರಬೇಕು. ಇದು ಅಷ್ಟು ಸುಲಭವಾಗಿರೋದಿಲ್ಲ. ಈ ರೀತಿ ಆಗದೆ ಹೋದರೆ ಅವನಿಗೆ ಮೋಕ್ಷ ಪ್ರಾಪ್ತವಾಗೋದಿಲ್ಲ. ಮೋಕ್ಷ ಪ್ರಾಪ್ತವಾಗಿಲ್ಲ ಅಂತಂದರೆ ಆತ ಏನಾಗ್ತಾನೆ ಎಂಬಂತಹದ್ರ ಬಗ್ಗೆ ರಾಮಾಯಣದಲ್ಲಿ ಒಂದು ಅತ್ಯುತ್ತಮವಾದಂತಹ ಘಟನೆ ಬರುತ್ತೆ. ರಾಮ ಲಂಕೆಯಿಂದ ರಾವಣನನ್ನು ಕೊಂದು ಲಂಕೆಯಿಂದ ಮರಳಿ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತವಾಗ್ತಾನೆ. ಅದಾದ ಮೇಲೆ ರಾಮರಾಜ್ಯ ಸ್ಥಾಪನೆ ಆಗುತ್ತೆ. ರಾಮರಾಜ್ಯ ಅಂತಂದರೆ ಅಲ್ಲಿ ಯಾರಿಗೂ ಯಾವುದೇ ರೀತಿಯಾದಂತಹ ಕಷ್ಟಗಳು ಇರೋದಿಲ್ಲ. ಎಲ್ಲ ಪ್ರಜೆಗಳು ಬಹಳ ಸೌಖ್ಯದಿಂದ, ಬಹಳ ಶಾಂತ ರೀತಿಯಿಂದ ಬದುಕನ್ನು ನಡೆಸ್ತಾ ಇರ್ತಾರೆ. ಆದರೆ ರಾಮ ಪ್ರತಿದಿನವೂ ಕೂಡ ಜನರ ಒಂದು ಕಷ್ಟವನ್ನು ಕೇಳೋದಕ್ಕೆ, ಅವರ ಅಹವಾಲುಗಳನ್ನು ಸ್ವೀಕರಿಸೋದಕ್ಕಾಗಿ ಪ್ರತಿನಿತ್ಯ ಕೂಡ ಸಭೆಯನ್ನು ಏರ್ಪಡಿಸ್ತಾ ಇರ್ತಾನೆ. ಈ ರೀತಿಯಾಗಿ ಅವನು ಸಭೆಯನ್ನು ಏರ್ಪಡಿಸ್ತಾ ಇದ್ದಂತಹ ದಿನಗಳಲ್ಲಿ ಒಂದು ದಿನ ಅವನ ಸಭೆಗೆ ಒಂದು ನಾಯಿ ಬರುತ್ತೆ. ಆ ನಾಯಿ ಬಾಗಿಲಲ್ಲೇ ನಿಂತ್ಕೊಂಡಿದ್ದಾಗ ಅದನ್ನು ದ್ವಾರಪಾಲಕರು ಒಳಗೆ ಬಿಡೋದಿಲ್ಲ. ನಾಯಿ, ನಿನಗೆಲ್ಲ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರು ಕೂಡ ರಾಮ ಏನು ಹೇಳ್ತಾನೆ ಅಂತಂದರೆ, ಇಲ್ಲ, ನನ್ನ ಒಂದು ಸಭೆಯಲ್ಲಿ ಪ್ರಾಣಿಗಳ ಕಷ್ಟಗಳನ್ನು ಕೂಡ ನಾನು ಕೇಳ್ತೇನೆ, ಆ ನಾಯಿಯನ್ನು ಒಳಗೆ ಬಿಡಿ ಎಂಬಂತಹದ್ದಾಗಿ ಹೇಳ್ತಾನೆ. ಈ ರೀತಿಯಾಗಿ ಹೇಳಿ ಆ ನಾಯಿ ಒಳಗಡೆ ಬಂದಾಗ, ನಿನ್ನ ಕಷ್ಟ ಏನು, ನಿನಗೇನು ಸಮಸ್ಯೆ ಆಗಿದೆ ಎಂಬಂತಹದ್ದನ್ನು ಶ್ರೀರಾಮ ಆ ನಾಯಿಯ ಬಳಿ ಕೇಳ್ತಾನಂತೆ. ಆಗ ಆ ನಾಯಿ ಹೇಳುತ್ತೆ, ನನಗೆ ಒಬ್ಬ ಬ್ರಾಹ್ಮಣ ಇವತ್ತು ಹೊಡೆದಿದ್ದಾನೆ, ನನಗೆ ತುಂಬಾ ನೋವಾಗಿದೆ ಎಂಬಂತಹದ್ದಾಗಿ ಆ ನಾಯಿ ಹೇಳುತ್ತೆ. ನಾಯಿಗೆ ಹೊಡೆದಿರುವಂತಹದ್ದು ತಪ್ಪು. ಒಂದು ಮೂಕ ಪ್ರಾಣಿಯನ್ನು ಕೇವಲ ದಂಡಿಸಿದ್ದಕ್ಕಾಗಿ ಆ ಬ್ರಾಹ್ಮಣನನ್ನು ರಾಮ ಸಭೆಗೆ ಕರೆಸಿಕೊಂಡು, ಯಾಕಾಗಿ ನೀನು ಆ ನಾಯಿಯನ್ನು ಹೊಡೆದೆ ಎಂಬಂತಹದ್ದಾಗಿ ಆ ಬ್ರಾಹ್ಮಣನ ಹತ್ರ ಕೇಳ್ತಾನೆ. ಆಗ ಬ್ರಾಹ್ಮಣ ಹೇಳ್ತಾನೆ, ನಾನು ಊಟಕ್ಕೆ ಕುಂತಿದ್ದಂತಹ ಸಂದರ್ಭದಲ್ಲಿ ಆ ನಾಯಿ ಬಂತು, ನನಗದಷ್ಟು ಇಷ್ಟವಾಗಲಿಲ್ಲ, ಹಾಗಾಗಿ ನಾನು ನಾಯಿಗೆ ದಂಡಿಸಿದೆ ಎಂಬಂತಹದ್ದಾಗಿ ಹೇಳಿದಾಗ ರಾಮ ಮತ್ತೆ ತಿರುಗಿ ನಾಯಿಯನ್ನು ಕೇಳ್ತಾನೆ, ನೀನು ಯಾಕೆ ಅವನು ಊಟ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ದು? ಅದು ತಪ್ಪು. ಒಬ್ಬರು ಊಟ ಮಾಡುವಂಥ ಸಂದರ್ಭದಲ್ಲಿ ನೀನು ನಾಯಿ ಅಂತಂದರೆ ಯಾವುದೇ ಒಂದು ಪ್ರಾಣಿಗಾಗಲಿ ಅದರದ್ದು ಒಂದು ಚೌಕಟ್ಟು ಅಂತ ಇರುತ್ತೆ ಬದುಕಿಗೆ. ಆ ಚೌಕಟ್ಟನ್ನು ಮೀರಿ ನೀನು ಹೋಗಿದ್ದು ಯಾಕೆ ಎಂಬಂತಹದ್ದಾಗಿ ರಾಮ ಆ ನಾಯಿಯನ್ನು ಪ್ರಶ್ನೆ ಮಾಡಿದಾಗ ನಾಯಿ ಹೇಳುತ್ತೆ, ನಾನು ಬೇಕು ಅಂತ ಹೋಗಲಿಲ್ಲ, ಅದೇ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೆ. ಹೋಗುವಾಗ ಅವನು ಊಟ ಮಾಡ್ತಾ ಇರುವಂತಹದ್ದು ನನ್ನ ಕಣ್ಣಿಗೆ ಬಿತ್ತು. ಸಹಜವಾಗಿ ನಿಂತ್ಕೊಂಡು ನಾನು ನೋಡಿದೆ, ನನಗೂ ಕೂಡ ಹಸಿವೆಯಾಗಿತ್ತು. ಅವನು ಊಟ ಮಾಡ್ತಾ ಇರುವಂತಹದ್ದನ್ನು ನನಗೂ ಸ್ವಲ್ಪ ಕೊಡ್ತಾನೇನೋ, ಅವನು ಮಿಕ್ಕಿರುವುದನ್ನು ನನಗೂ ಹಾಕ್ತಾನೇನೋ ಎಂಬಂತಹದ್ದಾಗಿ ನಾನು ನೋಡ್ತಾ ನಿಂತಿದ್ದೆ ಅಷ್ಟೇ. ಅವನ ಬಳಿಗೇನು ನಾನು ಹೋಗಿರಲಿಲ್ಲ. ನಾನು ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು ಕೂಡ ಇವನು ನನಗೆ ಹೊಡೆದಿದ್ದಾನೆ, ನನಗೆ ಬಹಳ ನೋವಾಗಿದೆ ಎಂಬಂತಹದ್ದಾಗಿ ಆ ನಾಯಿ ಮತ್ತೆ ಹೇಳುತ್ತೆ. ಆಗ ಶ್ರೀರಾಮ ಹೇಳ್ತಾನೆ, ಹೌದು, ಇದು ತಪ್ಪು. ಯಾಕಂತಂದರೆ ಆ ನಾಯಿ ಅದರ ಪಾಡಿಗೆ ಅದಿತ್ತು, ಅದಕ್ಕೆ ಹೊಡೆದಿದ್ದು ಬ್ರಾಹ್ಮಣನ ತಪ್ಪು ಎಂಬಂತಹದ್ದಾಗಿ ರಾಮನಿಗೆ ಆ ಒಂದು ವಿಚಾರ ಬಂದು ಅವನು ನಾಯಿಗೆ ಕೇಳ್ತಾನೆ, ಹಾಗಾದರೆ ಈ ಬ್ರಾಹ್ಮಣನಿಗೆ ಏನು ಶಿಕ್ಷೆ ಕೊಡೋಣ? ಯಾಕೆಂದರೆ ಅವನು ತಪ್ಪು ಮಾಡಿದ್ದಾನಲ್ವಾ, ಒಂದು ಮೂಕ ಪ್ರಾಣಿಯನ್ನು ದಂಡಿಸಿದ್ದಾನೆ, ಹಾಗಾಗಿ ಅವನಿಗೆ ಏನು ಶಿಕ್ಷೆ ಕೊಡೋಣ ಅಂತ ಅವನು ನಾಯಿಗೆ ಕೇಳಿದಾಗ ಆ ನಾಯಿ ಏನು ಹೇಳುತ್ತೆ ಅಂತಂದರೆ, ಇವನನ್ನು ರಾಜಪೀಠದ ಸನ್ಯಾಸಿಯಾಗಿ ಮಾಡು. ಅಂದರೆ ರಾಜಪೀಠಕ್ಕೆ ಒಂದು ರಾಜ್ಯಕ್ಕೆ ದೊಡ್ಡದಾಗಿರುವಂತಹ ಮಠ ಎನ್ನುವಂಥದ್ದು ಇರ್ತದಲ್ಲ,
ಆ ಮಠಕ್ಕೆ ಇವನನ್ನು ಸನ್ಯಾಸಿಯಾಗಿ ಅಧಿಪತಿಯನ್ನಾಗಿ ಮಾಡು ಎಂಬಂತಹದ್ದಾಗಿ ಆ ನಾಯಿ ಹೇಳುತ್ತೆ. ರಾಮನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಒಂದು ಮಠಾಧಿಪತಿಗಳು ಅಥವಾ ಒಂದು ಗುರುಗಳು ಅಂತಂದರೆ ರಾಜ ಕೂಡ, ಸ್ವತಃ ಶ್ರೀರಾಮ ಕೂಡ ಆ ಒಂದು ಗುರುಗಳ ಮುಂದೆ ಕೈ ಕಟ್ಟಿ ನಿಲ್ತಾನೆ. ಕೈ ಕಟ್ಟಿ ತಲೆಬಾಗಿ ಆ ಗುರುಗಳು ಏನನ್ನು ಆದೇಶಿಸ್ತಾರೋ ಎಂಬಂತಹದ್ದಾಗಿ ನೋಡ್ತಾ ನಿಲ್ತಾನೆ. ಪ್ರತಿಯೊಬ್ಬರು ಯಾವುದೇ ಒಂದು ದೇಶದ ಪ್ರಧಾನಮಂತ್ರಿ ಆಗಿರಲಿ ಅಥವಾ ರಾಜರಾಗಿರಲಿ, ಯಾರೇ ಆಗಿರಲಿ, ಗುರುವಿನ ಮುಂದೆ ಅವರು ತಲೆಬಾಗ್ತಾರೆ. ಯಾರ ಮುಂದೆ ತಲೆಬಾಗದೇ ಇದ್ದವರು ಕೂಡ ಗುರುವಿನ ಮುಂದೆ ತಲೆಬಾಗ್ತಾರೆ. ಹಾಗೆ ತಲೆಬಾಗುವುದು ಅಂತಂದರೆ ಅದೇನು ಸಣ್ಣದಾಗಿರುವಂತಹ ಪಟ್ಟ ಅಲ್ಲ, ಬಹಳ ದೊಡ್ಡದಾಗಿರುವಂತಹ ಒಂದು ರಾಜ ವೈಭವಕ್ಕಿಂತಲೂ ಹೆಚ್ಚಿನದಾಗಿರುವಂತಹ ಒಂದು ಯೋಗ ಪಟ್ಟ ಅದು ಸನ್ಯಾಸಿಗಳ ಜೀವನ ಅಂತಂದರೆ. ಅಂತಹ ಒಂದು ರಾಜಪಟ್ಟವನ್ನು, ಯೋಗ ಪಟ್ಟವನ್ನು ನಾಯಿ ಈ ಬ್ರಾಹ್ಮಣನಿಗೆ ಕೊಡು ಅಂತ ಹೇಳ್ತಾ ಇದೆ. ಅದು ಶಿಕ್ಷೆಯ ರೂಪವಾಗಿ ಕೊಡು ಅಂತ ಹೇಳ್ತಾ ಇರುವಂತಹದ್ದು. ತನ್ನನ್ನು ದಂಡಿಸಿದ್ದಕ್ಕಾಗಿ ಇವನನ್ನು ಮಠಾಧಿಪತಿ ಮಾಡು ಎಂಬಂತಹದ್ದಾಗಿ ಆ ನಾಯಿ ಹೇಳುತ್ತೆ ಅಂತಂದರೆ ರಾಮನಿಗೆ ಬಹಳ ಆಶ್ಚರ್ಯ ಆಗತ್ತೆ. ನೀನು ಯಾಕೆ ಈ ರೀತಿಯಾದಂಥ ಶಿಕ್ಷೆಯನ್ನು ಬ್ರಾಹ್ಮಣನಿಗೆ ಕೊಡ್ತಾ ಇದ್ದೀಯಾ? ಅದು ಅಷ್ಟೊಂದು ವೈಭವೋಪೇತವಾದಂತಹ ಬದುಕು. ರಾಜ ಸನ್ಯಾಸ ಆಗುವಂತಹದ್ದು ಅಂದರೆ ಅಷ್ಟು ಸುಲಭವಲ್ಲವಲ್ಲ. ಅಂತಹ ಒಂದು ರಾಜ ಸನ್ಯಾಸದ ಬದುಕನ್ನು, ವೈಭವದ ಬದುಕನ್ನು ಅವನಿಗೆ ಯಾಕೆ ನೀನು ಶಿಕ್ಷೆಯಾಗಿ ಕೊಡ್ತಾ ಇದೀಯ ಅಂತಹ ನಾಯಿಯನ್ನು ಕೇಳಿದಾಗ ಆ ನಾಯಿ ಏನು ಹೇಳುತ್ತೆ ಗೊತ್ತಾ? ನಾನು ಕೂಡ ಹಿಂದಿನ ಜನ್ಮದಲ್ಲಿ ಮಠಾಧಿಪತಿಯಾಗಿದ್ದೆ, ಸನ್ಯಾಸಿಯಾಗಿದ್ದೆ ಅಂತ ಹೇಳುತ್ತೆ. ಅಂದರೆ ಏನರ್ಥ ಗೊತ್ತಾ? ಆ ನಾಯಿ ಹಿಂದಿನ ಜನ್ಮದಲ್ಲಿ ಸನ್ಯಾಸಿಯಾಗಿತ್ತು. ಸನ್ಯಾಸತ್ವದ ಯತಿತ್ವದ ನೀತಿಗಳನ್ನು ಪಾಲಿಸೋದಕ್ಕೆ ಅದರಲ್ಲಿ ಸಾಧ್ಯವಾಗದೆ ಹೋಗದಾಗ, ಮೋಕ್ಷ ಅನ್ನುವಂಥದ್ದು ಪ್ರಾಪ್ತವಾಗದೇ ಇದ್ದಾಗ ನಾಯಿಯಾಗಿ ಹುಟ್ಟಿತು ಅದು. ಬಹಳಷ್ಟು ಜನರಿಗೆ ಇದು ಅಷ್ಟೇನು ಆಶ್ಚರ್ಯ ಅಂತ ಅನಿಸ್ಲಿಕ್ಕಿಲ್ಲ. ನಾಯಿಯ ಜನ್ಮ ಅಂತಂದರೆ ಏನು, ಅಷ್ಟೇನು ಕೀಳಲ್ವಲ್ಲ ಅಂತ. ಆದರೆ ನಾಯಿಯ ಜನ್ಮ ಎಷ್ಟು ಕೀಳು ಎನ್ನುವಂತಹದ್ದನ್ನು ಅದು ನೋಡಿದವರಿಗೆ ಗೊತ್ತು. ಇವತ್ತಿನ ದಿನಮಾನದಲ್ಲಿ ನಾವು ನಾಯಿಯನ್ನು ನಮ್ಮ ಮನೆಯ ಒಂದು ಸದಸ್ಯರ ಹಾಗೆ ಸಾಕ್ತಾ ಇದ್ದೇವೆ. ಯಾವುದೇ ಆದರೂ ಆಗಿರಬಹುದು, ನಾವು ಅದನ್ನು ಮನೆಯ ಒಂದು ಸದಸ್ಯ ಅನ್ನುವಂತಹ ರೀತಿಯಲ್ಲಿ ಅದನ್ನು ಸಾಕ್ತೇವೆ. ಆದರೆ ಆವತ್ತಿನ ಕಾಲಘಟ್ಟ ಹಾಗಿರಲಿಲ್ಲ. ಅವತ್ತಿನದಲ್ಲ, ಇವತ್ತಿನದು ಕೂಡ ಬಹಳಷ್ಟು ಮನೆಗಳಲ್ಲಿ ನಾಯಿಯನ್ನು ಸಾಕೋದಿಲ್ಲ. ಯಾಕಂದರೆ ನಾಯಿ ಇದ್ದರೆ ಅದು ಅಶುದ್ಧ ಎನ್ನುವಂತಹ ಭಾವನೆ ಇದೆ. ಮತ್ತು ನಾಯಿಯನ್ನು ಮುಟ್ಟಿಸ್ಕೊಳ್ಬಾರ್ದು, ಸ್ನಾನ ಮಾಡಿದ ನಂತರ ನಾಯಿಯನ್ನು ಮುಟ್ಟಿಸ್ಕೊಳ್ಳೋದಿಲ್ಲ. ಈ ರೀತಿಯಾಗೆಲ್ಲ ಇರುವಂತಹದ್ದೇ ಅದು. ಎಲ್ಲರ ಮನೆಯಲ್ಲೂ ಹೆಚ್ಚಿನ ಸ್ವಲ್ಪ ಮೈಲಿಗೆ ಇರುವಂತಹ ಒಂದು ವಿಚಾರ ಇರುವಂತಹ ಜನರ ಮನೆಯಲ್ಲಿ ಇದಿದೆ. ನಾಯಿಯನ್ನು ಮುಟ್ಟಿಸ್ಕೊಳ್ಳೋದಿಲ್ಲ, ನಾಯಿಯನ್ನು ಅಲ್ಲಿ ಬಂದರೆ ಅದು ಒಂದು ಅಶೌಚ ಎನ್ನುವಂತಹ ರೀತಿಯಲ್ಲಿ, ಅಶುದ್ಧ ಎನ್ನುವಂತಹ ರೀತಿಯಲ್ಲೇ ವಿಚಾರವನ್ನು ಮಾಡುವಂತಹದ್ದು. ನಾಯಿಯನ್ನು ಎಲ್ಲದರಿಂದ ದೂರ ಇಡ್ತಾರೆ. ಅಂದರೆ ಆ ಒಂದು ಕೀಳು ಜನ್ಮ ಪ್ರಾಪ್ತವಾಗತ್ತೆ ಮನುಷ್ಯನಿಗೆ. ಸನ್ಯಾಸತ್ವವನ್ನು ಅವನು ತೆಗೆದುಕೊಂಡ ಅಂತಾದರೆ, ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡ ಅಂತಾದರೆ ಅವನಿಗೆ ಮೋಕ್ಷವೇ ಆಗಬೇಕು. ಅವನು ಮೋಕ್ಷವನ್ನೇ ಪ್ರಾಪ್ತ ಮಾಡ್ಕೊಳ್ಬೇಕು. ಮೋಕ್ಷವನ್ನು ಪ್ರಾಪ್ತ ಮಾಡ್ಕೊಳ್ಳಿಲ್ಲ ಅಂತಂದರೆ ಅವನು ನಾಯಿಯಾಗಿ ಹುಡ್ತಾನೆ ಎಂಬಂತಹದ್ದಾಗಿ ರಾಮಾಯಣದಲ್ಲಿ ಹೇಳ್ತಾರೆ. ರಾಮಾಯಣದ ಹೊರತಾಗಿ ಬೇರೆ ಬೇರೆ ರೀತಿಯಾದಂತಹ ಶಾಸ್ತ್ರ ಪುಸ್ತಕಗಳಲ್ಲಿಯೂ ಕೂಡ ಇದೇ ರೀತಿಯಾಗಿ ಉಲ್ಲೇಖಗಳು ಹೇಳುತ್ತೆ. ಸನ್ಯಾಸಿಯಾದವನಿಗೆ ಮೋಕ್ಷ ಪ್ರಾಪ್ತವಾಗದೆ ಹೋದರೆ ಕೀಳು ಜನ್ಮದಲ್ಲಿ ಆತ ಹುಟ್ಟುತ್ತಾನೆ ಅಂತ. ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ಸನ್ಯಾಸ ಪ್ರಾಪ್ತವಾದ ನಂತರ ಅದರಲ್ಲಿ ಮೋಕ್ಷ ಎನ್ನುವಂತಹದ್ದೇ ಕೊನೆಯದ್ದು, ಮೋಕ್ಷವಾದ ನಂತರ ಮತ್ತೆ ಪುನರ್ಜನ್ಮ ಎನ್ನುವಂತಹದ್ದು ಬರೋದಿಲ್ಲ ಅಂತ. ಅದು ಯಾವಾಗ ಅಂತಂದರೆ ಆ ಮನುಷ್ಯ ಮೋಕ್ಷದ ಪ್ರಾಪ್ತ ಮಾಡಿಕೊಂಡಾಗ, ಅವನಿಗೆ ಮೋಕ್ಷವೆನ್ನುವಂತಹದ್ದನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಹೋದಾಗ, ಮನಸ್ಸು ಚಂಚಲವಾಗಿ ಅವನು ಬೇರೆ ವಿಷಯಗಳ ಕಡೆ ಗಮನವನ್ನು ಹರಿಸಿದ ಅಂತಾದರೆ ಅವನಿಗೆ ಮೋಕ್ಷ ಪ್ರಾಪ್ತವಾಗೋದಿಲ್ಲ, ಜ್ಞಾನ ಪ್ರಾಪ್ತವಾಗೋದಿಲ್ಲ. ಈ ಜ್ಞಾನ ಪ್ರಾಪ್ತವಾಗದೆ ಆ ಆನಂದವನ್ನು ಅವನು ಅನುಭವಿಸದೆ ಹೋದಾಗ ಅವನು ಪುನಃ ಕೀಳು ಜನ್ಮದಲ್ಲಿ ಹುಟ್ಟುತ್ತಾನೆ. ಒಬ್ಬ ಸಾಧಾರಣವಾದಂತಹ ಮನುಷ್ಯನಿಗೆ, ಅಂದರೆ ಮನುಷ್ಯ ಜನ್ಮದಲ್ಲಿ ಇದ್ದಂತಹವನಿಗೆ ಸನ್ಯಾಸ ಬಹಳ ದೂರ ಅಲ್ಲ. ಅವನು ಸನ್ಯಾಸವನ್ನು ಸಾಧಿಸಬಹುದು. ಅಂದರೆ ಆ ಒಂದು ನಿಟ್ಟಿನಲ್ಲಿ ವಿಚಾರಗಳನ್ನು ಮಾಡಿ, ಉಪಾಸನೆಗಳನ್ನು ಮಾಡಿ, ತಪಸ್ಸನ್ನು ಆಚರಿಸಿ, ಪದೇ ಪದೇ ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಸನ್ಯಾಸತ್ವ ಅನ್ನುವಂತಹದ್ದು ಒಂದೆರಡು ಜನ್ಮಗಳಲ್ಲಿ ಆತನಿಗೆ ದೊರಕುತ್ತೆ. ಆದರೆ ಒಂದು ನಾಯಿಯಾಗಿ ಅಥವಾ ಒಂದು ಕೀಳು ಜೀವಿಯಾಗಿ ಹುಟ್ಟಿದವನಿಗೆ ಸನ್ಯಾಸ ಅನ್ನುವಂಥದ್ದು ಬಹಳ ದೂರ. ಅವನು ಸಾಧಿಸಿಕೊಂಡು ಬರಬೇಕಾದಂಥದ್ದು ಬಹಳ ಇರುತ್ತೆ. ಹಾಗಾಗಿಯೇ ಹೇಳೋದು, ಸನ್ಯಾಸತ್ವ ಕೊನೆಯದಾದರೂ ಕೂಡ, ಅದು ಶ್ರೇಷ್ಠವಾದರೂ ಕೂಡ ಅದು ಬಹಳ ಕಷ್ಟದ್ದು. ಅಷ್ಟು ಸುಲಭವಾಗಿ ಸಾಧಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿಯೇ ಸನ್ಯಾಸಿಗಳು ಬಹಳ ಕಡಿಮೆ ನಮ್ಮ ಸಮಾಜದಲ್ಲಿ. ಯಾಕಂದರೆ ಅದನ್ನು ಸಾಧಿಸಲಾಗದೆ ಹೋದರೆ ಮತ್ತೆ ಪುನಃ ಶುರು ಮಾಡಬೇಕಲ್ಲ, ಓಂಕಾರದಿಂದ ಅಲ್ಲಿಗೆ ಮುಟ್ಟಬೇಕು, ಸುಲಭ ಅಲ್ಲ ಅದು. ಹಾಗಾಗಿ ಬಹಳಷ್ಟು ಜನ ಸನ್ಯಾಸತ್ವದ ಕಡೆಗೆ ಒಲವನ್ನು ತೋರಿಸೋದಿಲ್ಲ. ಹಾಗಾದರೆ ಇದು ಸನ್ಯಾಸಿಗಳಿಗೆ ಮಾತ್ರವಾ ಈ ಎಲ್ಲ ನಿಯಮಗಳು? ಸನ್ಯಾಸದಲ್ಲಿ ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಮೋಕ್ಷವನ್ನು ಅಂತಾದರೆ
ಅವನು ಕೀಳ ಜನ್ಮದಲ್ಲಿ ಹುಟ್ಟುತ್ತಾನೆ. ಹಾಗಾದರೆ ಬೇರೆ ಯಾವುದೇ ಆಶ್ರಮದಲ್ಲಿರುವವರಿಗೆ ಈ ವ್ಯವಸ್ಥೆ ಇಲ್ವಾ ಅಂತ ಕೇಳಿದ್ರೆ ಹಾಗಲ್ಲ. ಪ್ರತಿಯೊಬ್ಬ ಮನುಷ್ಯ ಕೂಡ ಆತ ಹುಟ್ಟಿದಂತಹ ಕಾರಣವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಮನುಷ್ಯ ಜನ್ಮದಲ್ಲಿ ಅವನು ಹುಟ್ಟಿದ್ದಾನೆ ಅಂತಾದರೆ ಅವನು ಪುಣ್ಯವನ್ನು ಸಂಪಾದಿಸಿಕೊಂಡೇ ಬಂದಿದ್ದಾನೆ ಎಂಬಂತಹದ್ದಾಗಿ ಅರ್ಥ. ಆ ಪುಣ್ಯವನ್ನು ಇನ್ನೂ ವೃದ್ಧಿ ಮಾಡ್ಕೊಳ್ತಾ ಹೋಗಬೇಕು. ಹೇಗೆ? ದೇವತಾರಾಧನೆಯನ್ನು ಮಾಡುವಂತಹದ್ದಾಗಿರ್ಬೋದು, ಅಥವಾ ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ಮಾಡ್ಕೊಳ್ತಾ ಹೋಗುವಂತಹದ್ದು. ತಾನು ಇರುವಂತಹ ಒಂದು ಆಶ್ರಮ, ಅದು ಗೃಹಸ್ಥಾಶ್ರಮ ಆಗಿರಬಹುದು, ಬಾಲ್ಯವಾಗಿರ್ಬೋದು, ಬ್ರಹ್ಮಚರ್ಯವಾಗಿರಬಹುದು, ಅವನು ಹೇಗೆ ಇರಲಿ, ಅವನ ಕರ್ತವ್ಯ ಏನು, ಅವನು ಯಾಕಾಗಿ ಹುಟ್ಟಿದ್ದಾನೆ ಎಂಬಂತಹ ಒಂದು ವಿಚಾರವನ್ನು ಅವನು ಮಾಡಿಕೊಂಡು ಅದರಲ್ಲಿ ಅವನು ಪೂರ್ತಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದರಲ್ಲಿ ಒಂದು ಸಾರ್ಥಕತೆಯನ್ನು ಅವನು ಕಂಡುಕೊಂಡ ಅಂತ ಆದರೆ ಅದು ಒಂದು ರೀತಿಯ ಮೋಕ್ಷವೇ. ಅದರಿಂದ ಪುನರ್ಜನ್ಮ ಪ್ರಾಪ್ತವಾದರೂ ಸಹ ಒಂದು ಒಳ್ಳೆಯ ಜನ್ಮವೇ ಪ್ರಾಪ್ತವಾಗುತ್ತೆ ಹೊರತಾಗಿ ಕೀಳು ಜನ್ಮಕ್ಕೆ ಅವನು ಇಳಿಯೋದಿಲ್ಲ. ಅಧಪತನವೆನ್ನುವಂತಹದ್ದು ಅಲ್ಲಿ ಬರೋದಿಲ್ಲ. ಆದರೆ ಆ ಮನುಷ್ಯ ಹುಟ್ಟಿನಿಂದ ತನ್ನ ಒಂದು ಗುರಿಯನ್ನು ಅವನು ವಿಚಾರವನ್ನೇ ಮಾಡಲಿಲ್ಲ ಅಂತ ಆದರೆ, ತಾನೇನನ್ನು ಸಾಧಿಸಬೇಕು, ತಾನು ಯಾಕಾಗಿ ಮನುಷ್ಯನಾಗಿ ಹುಟ್ಟಿದ್ದೇನೆ, ಯಾಕಾಗಿ ನನಗೆ ಈ ಜನ್ಮ ಸಿಕ್ಕಿದೆ ಎಂಬಂತಹದ್ದು ಅರ್ಥವನ್ನೇ ಅವನು ಮಾಡಿಕೊಂಡಿಲ್ಲ ಅಂತ ಆದರೆ ಅವನು ಕೊನೆಗೆ ಏನನ್ನೇ ಸಾಧಿಸಿರ್ಬೋದು, ಎಷ್ಟೇ ದುಡ್ಡು ಮಾಡಿರ್ಬೋದು, ಎಷ್ಟೇ ಸಂಪತ್ತನ್ನು ಗುಡ್ಡೆ ಹಾಕಿರ್ಬೋದು, ಅವನ ಮರಣಾನಂತರ ಅವನಿಗೆ ಮತ್ತೆ ಪುನರ್ಜನ್ಮ ದೊರೆಯುವಂತಹದ್ದು ಕೀಳಾಗಿಯೇ. ಒಬ್ಬ ಬ್ರಾಹ್ಮಣನಾದಂತಹವನು ಆತನ ಬ್ರಾಹ್ಮಣ ಜನ್ಮದಲ್ಲಿ ಆತ ಹುಟ್ಟಿದ್ದಾನೆ ಅಂತಾದರೆ ಅವನಿಗೆ ಕರ್ತವ್ಯಗಳಿವೆ. ಅವನು ಬ್ರಾಹ್ಮಣತ್ವವನ್ನು ಹೇಗೆ ಸಾಧಿಸಿಕೊಳ್ಬೇಕು, ದೇವತಾರಾಧನೆಯನ್ನು ಹೇಗೆ ಮಾಡಬೇಕು, ಹೇಗೆ ಜಪ ಅನುಷ್ಠಾನಗಳನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಎಂಬಂತಹ ವಿಚಾರಗಳಿಗೆ ಒಂದಷ್ಟು ನಿಯಮಗಳಿವೆ. ಹೀಗೆ ಮಾಡಬೇಕು, ಹೀಗೆ ಮಾಡಿದರೆ ಅವನಿಗೆ ಜೀವನದ ಸಾರ್ಥಕ್ಯ ಲಭಿಸುತ್ತೆ ಅನ್ನುವಂತಹದ್ದು. ಅದನ್ನು ಮಾಡಿಕೊಳ್ಳಿಲ್ಲ ಅಂತಾದರೆ ಅವನು ಪುನಃ ಅಲ್ಲಿಗೆ ಬರ್ತಾನೆ. ಅದೇ ರೀತಿಯಾಗಿ ಸನ್ಯಾಸಿಗೂ ಕೂಡ ಅವನು ಮೋಕ್ಷವನ್ನೇ ಪ್ರಾಪ್ತ ಮಾಡಿಕೊಳ್ಬೇಕು. ಮೋಕ್ಷದ ಹೊರತು ಬೇರೆ ದಾರಿ ಇಲ್ಲ. ಗೃಹಸ್ಥನಿಗೆ ದಾರಿಗಳಿವೆ, ಆದರೆ ಒಬ್ಬ ಸನ್ಯಾಸಿಗೆ ಬೇರೆ ದಾರಿಗಳಿಲ್ಲ. ಅವನು ಸನ್ಯಾಸತ್ವದ ದೀಕ್ಷೆಯನ್ನು ಪಡೆದುಕೊಂಡ ಅಂತಾದರೆ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳಲೇಬೇಕು. ಪ್ರಾಪ್ತ ಮಾಡಿಕೊಂಡ ಅಂತಾದರೆ ಪುನರ್ಜನ್ಮವೂ ಇಲ್ಲ, ಸದಾ ಅವನಿಗೆ ಬ್ರಹ್ಮಲೋಕ ಎನ್ನುವಂತಹದ್ದು ಪ್ರಾಪ್ತವಾಗುತ್ತೆ. ಸ್ವರ್ಗ, ನರಕ, ಜನ್ಮ ಎಲ್ಲದರಿಂದಲೂ ಕೂಡ ಆತ ಮುಕ್ತನಾಗ್ತಾನೆ. ಮೋಕ್ಷವನ್ನು ಹೊಂದುವುದು ಅಂತಂದರೆ ಬ್ರಹ್ಮಲೋಕವನ್ನು, ಅಂದರೆ ಪರಮಾನಂದವನ್ನು ಪಡೆಯುವಂತಹದ್ದು ಅಂತ ಅರ್ಥ. ಆ ಒಂದು ಪರಮಾನಂದವನ್ನು ಅವನು ಒಂದು ಜೀವವಿದ್ದಾಗಲೇ, ಅಂದರೆ ಉಸಿರಿರುವಾಗಲೇ ಅನುಭವಿಸ್ತಾನೆ. ಅದನ್ನು ಅನುಭವಿಸೋದಕ್ಕೆ ಯಾರು ಶಕ್ಯರಾಗ್ತಾರೋ ಅವರು ಮಾತ್ರ ಜನ್ಮಗಳ ಒಂದು ಆ ಸೈಕಲನ್ನು ಭೇದಿಸಿಕೊಂಡು ಮುಂದೆ ಹೋಗ್ತಾರೆ. ಇಲ್ಲ ಅಂತಂದರೆ ಮತ್ತೆ ನಾಯಿಯ ಜನ್ಮ, ನಾಯಿಯಿಂದ ಮುಂದೆ ಬರಬೇಕು. ಅಂದರೆ ನಾಯಿಯ ಜನ್ಮವನ್ನು ಅವನು ಸಾರ್ಥಕ ಮಾಡಿಕೊಂಡ ಅಂತ ಆದರೆ ಅಲ್ಲಿಂದ ಮುಂದೆ, ಇಲ್ಲ ಅಂತಂದರೆ ಮತ್ತು ಕೆಳಗಡೆ. ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡ್ರು ಎಂಬಂತಹದ್ದಕ್ಕೆ ಮಾತ್ರ ಅವರು ಶ್ರೇಷ್ಠರಾದರು, ಅವರು ಮೋಕ್ಷಕ್ಕೆ ಎಣೆಯಾದರು, ಅವರು ಈ ಪ್ರಪಂಚದ ಎಲ್ಲ ದುಃಖಗಳಿಂದ, ಎಲ್ಲ ಸುಖಗಳಿಂದ ಹೊರಗಾದರು ಅನ್ನುವಂತಹದ್ದೇನೂ ಇಲ್ಲ. ಅವರು ಆ ಸನ್ಯಾಸತ್ವವನ್ನು, ಆ ಯತಿತ್ವವನ್ನು, ಆ ಒಂದು ವಿಚಾರವನ್ನು, ವೇದಾಂತವನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ತಾರೆ, ಹೇಗೆ ಅನುಷ್ಠಾನಕ್ಕೆ ತಂದುಕೊಳ್ತಾರೆ, ತಮ್ಮ ಆತ್ಮಜ್ಞಾನವನ್ನು ಹೇಗೆ ಪಡೆದುಕೊಳ್ತಾರೆ ಎಂಬುದರ ಮೇಲೆ ಅವರಿಗೆ ಮೋಕ್ಷವೋ ಪುನರ್ಜನ್ಮವೋ ಎಂಬಂತಹದ್ದು ನಿಶ್ಚಿತವಾಗುವಂತಹದ್ದು. ಆದರೆ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಸನ್ಯಾಸಾಶ್ರಮ ಎನ್ನುವಂತಹದ್ದು ಬಹಳ ಕಷ್ಟದ ದಾರಿ, ಆದರೆ ಶಾರ್ಟ್ ವೇ ಅಂತ ಹೇಳ್ತಾರಲ್ಲ, ಬಹಳ ಸುಲಭದ, ಅಂದರೆ ಹತ್ತಿರದ ದಾರಿ, ಬಹಳ ಕಷ್ಟದ ದಾರಿ ಕೂಡ ಹೌದು. ಅದರಲ್ಲಿ ಸಾಧಿಸಿದ್ರೆ ಜನ್ಮ ಮರಣಗಳಿಂದ ಅವರು ದೂರ ಆಗ್ತಾರೆ, ಸಾಧಿಸಲಿಲ್ಲ ಅಂತಂದರೆ ಬಹಳ ಅಧಪತನವನ್ನು ಕೂಡ ಹೊಂದುತ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಚಾರ ತಮಗೆ ಇಷ್ಟವಾಗಿರಬಹುದು ಅಂತ ಭಾವಿಸ್ತಾ, ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋಗಳಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.